ಚರ್ಚೆ ಆಗ್ತಾ ಇದೆ, ತನಿಖೆನೂ ಆಗ್ತಾ ಇದೆ. ಈಗೊಂದು ಈಗ RSS ಅದರಲ್ಲಿ ಮುಂಚೂಣಿಯಲ್ಲಿತ್ತು ಸಾಮಾನ್ಯ ನಿರ್ಮಾಣದಲ್ಲಿ ಇರ್ಬೋದು ಅಥವಾ BJP ಕೂಡ. ಈಗ ಏನು ಸರ್ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಅಂದರೆ ಇಷ್ಟೆಲ್ಲ ಚರ್ಚೆ ಆಗುವಾಗ ನೀವು ಮೌನ ಇದ್ದೀರಿ, ಏನಿಲ್ಲ, ಯಾರೂ ಮೌನ ಇಲ್ಲ, ಯಾರೂ ಮೌನಗಳಿಲ್ಲ. ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಇಡೀ ಹಿಂದೂ ಧರ್ಮದ ಒಂದು ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದ ಸ್ಥಳ. ಸಾಕಷ್ಟು ಆರ್ಥಿಕವಾದಿ ಶಕ್ತಿ ಹರಿದು ಬರುವಂಥ ಒಂದು ವ್ಯವಸ್ಥೆಗಳದು. ಧಾರ್ಮಿಕ ಕೇಂದ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಸಮಸ್ಯೆಗಳಿದೆ, ಮೊದಲಿಂದ ಇತ್ತು. ಅದರಲ್ಲೂ ರಾಮ ಮಂದಿರದಲ್ಲಿ ಆಗಿರುವುದು ಅಂತ ಇಡೀ ದೇಶಕ್ಕೂ ನೋವನಿಸಿದೆ, ಭಾರತೀಯ ಜನತಾ ಪಕ್ಷಕ್ಕೂ ನೋವನಿಸಿದೆ, ಪರಿವಾರಕ್ಕೂ ನೋವನಿಸಿದೆ, ಎಲ್ರಿಗೂ ನೋವನಿಸಿದೆ. ಅದರ ತಕ್ಷಣ ಯಾರ್ಯಾರು ಬಂಧನ ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಪ್ರಕ್ರಿಯೆಗಳು ಆಗಿದೆ. ಇಂಥ ಘಟನೆಗಳು ನಡೆಯಬಾರ್ದಾಗಿತ್ತು. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾಡ್ತಾ ಇದ್ದಾರೆ. ಸರ್, ಮೊನ್ನೆ ಪೇಜಾವರ ಸ್ವಾಮೀಜಿ ಮಾತನಾಡುವಲ್ಲಿ ಆಘಾತ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ RSS ನೋಂದಣಿ ಅಂದರೆ ಏನಾಗ್ತದೆ, ಯಾರು ಟೀಕೆ ಮಾಡೋ ಅವಕಾಶನೇ ಇಲ್ಲಲ್ಲೋ ಹೇಳಿದ್ದಾರೆ. ಅಲ್ಲ, ನೀವು ಹುಟ್ಟುವ ಮುಂಚೆ RSS ಅಸ್ತಿತ್ವಕ್ಕೆ ಬಂದಿದೆ, ಅಂದರೆ 1 ಶತಮಾನದ ಹಿಂದೆ. ಅಲ್ಲಿಂದ ಇಲ್ಲಿವರೆಗೆ ಏನೂ ಆಗದಿರುವಂಥ ಕೇವಲ ಜನಪರವಾದಂಥ ರಾಷ್ಟ್ರಪ್ರೇಮಕ್ಕೆ ಪ್ರತೀಕವಾಗಿ ಕೆಲಸ ಮಾಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಈ ಇವತ್ತಿನ ಗೃಹ ಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಅವ್ರ ಕಾಲದಲ್ಲೇ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಪ್ರಿಯಾಂಕಾ ಖರ್ಗೆ ಅವರಿಗೆ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಶತಮಾನದ ಇತಿಹಾಸ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗಿಂತ, ತನ್ನ ಜಾತಿಗಿಂತ, ತನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತನ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯಡಿ ಬೆಳೆದಿರುವಂಥ ಸಂಘಟನೆ. 100 ವರ್ಷದಿಂದ ಅದು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನೆಹರೂರವರು ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ರಾಷ್ಟ್ರದ ಪರವಾಗಿ ನಿಂತಿದ್ದೀರಿ, ಚೀನಾ ಮತ್ತು ಭಾರತದ ಯುದ್ಧದಲ್ಲಿ ಭಾರತದ ಪರವಾಗಿ ನೀವು ಬದುಕನ್ನು ಬಲಿಕೊಟ್ಟು ಕೆಲಸ ಮಾಡುವಂಥ ಕೆಲಸ ಮಾಡಿದ್ದೀರಿ, ಬನ್ನಿ ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನದಲ್ಲಿ ಸಮವಸ್ತ್ರದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಆಹ್ವಾನ ಕೊಟ್ಟಿದ್ದು ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ತಾರೆ, ನಾವೇನು ಮಾಡೋಣ? ಹಾಗಾಗಿ ಅಂಥ ಗೊಂದಲಗಳಿಗೆ ಅವರೆಲ್ಲ ಅವಕಾಶ ಮಾಡಿಕೊಡೋದನ್ನು ಬಿಟ್ಟು ರಾಜ್ಯ ಸರ್ಕಾರ ಇವತ್ತು 82 ಲಕ್ಷ ಪಿಂಚಣಿಯಲ್ಲಿ 14 ಲಕ್ಷ ಪಿಂಚಣಿಯನ್ನು ವಿರಹಿತಪಡಿಸ್ತಾ ಇದೆ. ಬಡವರದ್ದು, ವೃದ್ಧರದ್ದು, ದುರ್ಬಲರದ್ದು, ವಿಧವೆಯರದ್ದು ಮತ್ತು ಅಂಗವಿಕಲರದ್ದು 1,15,00,000 25 ಲಕ್ಷದವರೆಗೆ ನಾವು ಗೃಹಲಕ್ಷ್ಮಿ ಕೊಡ್ತೇವೆ ಅಂತ ಹೇಳಿ ಇವತ್ತು 13ರಿಂದ 14 ಲಕ್ಷ ವಿರಹಿತಪಡಿಸ್ತಾ ಇದೆ. ಇದರ ಬಗ್ಗೆ ನೀವು ಯೋಚನೆ ಮಾಡಿ. 1.5 ಲಕ್ಷ OBC ಮಕ್ಕಳು, ಹಿಂದುಳಿದ ವರ್ಗದ ಮಕ್ಕಳು, 1.5 ಲಕ್ಷ ಮಕ್ಕಳು ಹಾಸ್ಟೆಲ್ದಿಂದ ನರಳುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕೇ ಹೊರತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಣಿ ಆಗಿಲ್ಲ ಅಂತೇಳಿ ತಲೆಬಿಸಿ ನಿಮಗೆ ಬೇಡ, ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.